ತಾಲೂಕಿನಲ್ಲಿರುವ ಎಲ್ಲ ಶಾಲೆಗಳು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ನನಗೂ ಈ ಪತ್ರಕಟ್ಟೆ ಶಾಲೆಯು ಒಂದು ಹೆಮ್ಮೆ. ಹಿರೇಮಕ್ಕಪುರ ಗ್ರಾಮ ಪಂಚಾಯತಿಗೆ ಈ ಪತ್ರಕಟ್ಟೆ ಶಾಲೆ ತುಂಬಾ ಹೆಮ್ಮೆ. ಕಾರಣ ಏನಂತ ಹೇಳಿದ್ರೆ ಉಮೇಶ್ ಅವರೇ, ಇಲ್ಲಿಯ ಶಾಲೆಯ ತುಂಬಾ ಶಿಸ್ತುಬದ್ಧವಾಗಿರೋದಕ್ಕೆ ಇಲ್ಲಿ ಅತ್ಯುತ್ತಮವಾಗಿ ಬೋಧನೆ ಸಿಗ್ತಾ ಇದೆ ಅನ್ನೋದು ಮುಖ್ಯ ಕಾರಣ. ಯಾವತ್ತು ಯಾವ ಶಾಲೆಯಲ್ಲಿ ಶಿಕ್ಷಕರು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾರೋ ಆ ಶಾಲೆಯ ಮಕ್ಕಳು ಶಿಸ್ತುಬದ್ಧವಾಗಿ ರೂಪುಗೊಳ್ತಾರೆ. ಹಾಗೆಯೇ ಶಿಕ್ಷಣದ ಮೌಲ್ಯಗಳು ಅವರಿಗೆ ಅರ್ಥ ಆಗ್ತದೆ. ಎಲ್ಲಿ ಶಾಲೆಯಲ್ಲಿ ಶಿಕ್ಷಕರು ತಾವು ಬಂದ್ರಾಯ್ತು, ಸಂಬಳ ತಗೊಂಡ್ರಾಯ್ತು, ಹೋದ್ರಾಯ್ತು ಅಂತ ಬರ್ತಾರೋ ಅಲ್ಲಿ ಆ ಶಾಲೆಯ ಶಿಸ್ತೇ ಹಾಳಾಗತ್ತೆ. ಆಮೇಲೆ ಶಿಕ್ಷಣದ ಮೌಲ್ಯನೂ ಹಾಳಾಗತ್ತೆ. ಅನೇಕ ಶಾಲೆಗಳಿವೆ ತಾಲೂಕಿನಲ್ಲಿ. ಸರ್ಕಾರಿ ಶಾಲೆಗಳು ನಶಿಸಿ ಹೋಗೋದಕ್ಕೆ ಇದೊಂದು ಭಾರಿ ಮುಖ್ಯ ಕಾರಣನೇ. ಯಾಕಂದ್ರೆ ಶಿಕ್ಷಕರು ಅದರ ಬಗ್ಗೆ ಆಸಕ್ತಿ ವಹಿಸಬೇಕಾಗ್ತದೆ. ಈ ಶಾಲೆಯಲ್ಲಿ ವಿಭಿನ್ನವಾಗಿ ಹಿರೇಮಕ್ಕಪುರ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಎಲ್ಲಾ ಶಾಲೆಗಳು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಎಲ್ಲ ಶಾಲೆಯ ಶಿಕ್ಷಕರುಗಳು ಅತ್ಯುತ್ತಮವಾಗಿ ತಮ್ಮ ಶಾಲೆ, ತಮ್ಮ ಮಕ್ಕಳಿಗೆ ಏನು ಬೋಧನೆ ಮಾಡ್ತೀವಿ, ತಮ್ಮ ಮಕ್ಕಳೇ ಅನ್ನೋ ಭಾವನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನೋದು ನಾನು ಕಳೆದ 5 ವರ್ಷಗಳಿಂದ ಗಮನಿಸ್ತಾ ಬಂದಿದ್ದೀನಿ. ಇದು ಈ ಶಾಲೆ ಮತ್ತಷ್ಟು ವಿಶೇಷ. ಯಾಕಂದ್ರೆ ಬರೀ ಶಿಕ್ಷಕರಿಗೆ ಮಾತ್ರ ಬಿಟ್ಟಿಲ್ಲ. ಈ ಶಾಲೆಯ ಇಲ್ಲಿರುವ ಎಲ್ಲ ಗ್ರಾಮಸ್ಥರು ಎಲ್ಲ ಕಾರ್ಯಕ್ರಮಗಳಲ್ಲಿ ಇನ್ವಾಲ್ವ್ ಆಗುವಂಥದ್ದು, ಪೋಷಕರು ಮಕ್ಕಳು ಕಳಿಸುವವರಿಂದ ಹಿಡಿದು ಈ ಗ್ರಾಮಸ್ಥರು ಸಹ ಈ ಕಾರ್ಯಕ್ರಮ ನಮ್ದು, ಈ ಶಾಲೆ ನಮ್ದು ಅನ್ನುವಂತಹ ಮನೋಭಾವನೆಯನ್ನ ಇಟ್ಕೊಂಡಿರೋದು ಈ ಶಾಲೆ ಈ ರೀತಿಯ ಸ್ಥಿತಿಯಲ್ಲಿ ಇರೋಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಎಲ್ಲ ಕಾರ್ಯಕ್ರಮಗಳನ್ನು ಹಬ್ಬದ ರೂಪದಲ್ಲಿ, ತಮ್ಮ ಮನೆಯ ಕಾರ್ಯಕ್ರಮದ ರೂಪದಲ್ಲಿ ಇಲ್ಲಿಯ ಜನತೆ ಮಾಡ್ತಾರೆ, ಈ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಅದು ತುಂಬಾ ಹೆಮ್ಮೆ. ಮನಸ್ಸು ಮಾಡಿದ್ರೆ ಈ ಶಾಲೆನೇ ಎತ್ತಿರುವಷ್ಟ ಸಂಘಟನಾ ಶಕ್ತಿ ಈ ಭಾಗದ ಜನರಿಗಿದೆ. ಅಷ್ಟು ಸಂಘಟನೆಯಾಗಿ ಒಗ್ಗೂಡುವಂಥದ್ದು. ವಿಶೇಷವಾಗಿ ನನಗನ್ನಿಸ್ತು, ಇದೇನಪ್ಪ ಇದು ಮಂಟಪ ಅಂತ. ಉದ್ಘಾಟನೆ ಅಂತ ಹೇಳಿದಾಗ ನಾನು ಏನಪ್ಪ ಇದೊಂದು ಮಂಟಪ ಇದೆ ಅಂತ ಯೋಚನೆ ಮಾಡಿದೆ. ಇದೊಂದು ಪಟ್ಟಣದ ರೂಪದಲ್ಲಿ ಈಗ ಸೆಲ್ಫಿ ಪಾಯಿಂಟ್ ಅಂತ ಬಂದಿರೋದ್ರಿಂದ ಅದನ್ನ ಕಲ್ಪನೆ ಇಟ್ಕೊಂಡು ಮಾಡಿದ್ದಾರೆ. ಅವಾಗಿಂದ ಗಮನಿಸ್ತಾ ಇದ್ದೀನಿ, ಇಲ್ಲಿ ಕಾರ್ಯಕ್ರಮ ನಡೀತಾ ಇದ್ರು ಮಕ್ಕಳು ಹೋಗ್ತಾರೆ, ಫೋಟೋ ಹೊಡಿಸ್ಕೊಳ್ತಾರೆ, ಅಲ್ಲೊಂದು ಸೆಲ್ಫಿ ತಗೊಳ್ತಾರೆ, ಅದು ಸಂಭ್ರಮನೇ ಬೇರೆ. ಇದೊಂದು ಕಲ್ಪನೆ. ಸೊ ಈ ಕಲ್ಪನೆ ಬರ್ಬೇಕಲ್ವಾ? ಶಾಲಾ ವಾರ್ಷಿಕೋತ್ಸವ ಅಂತ ಹೇಳಿದ್ರೆ ಸಮಾರಂಭ ಮಾಡ್ಬೋದು, ಹಾಡು ಹೇಳಿಸ್ಬೋದು, ಡ್ಯಾನ್ಸ್ ಮಾಡಿಸ್ಬೋದು, ಒಂದು ಪ್ರೈಸಸ್ ಅನ್ನು ಕೊಟ್ಟು ಕಳಿಸ್ಬೋದು. ಇವೆಲ್ಲ ಹೊಸ ಹೊಸ ಕಲ್ಪನೆಗಳು, ಮಕ್ಕಳು ಸಂತೋಷವಾಗಿರುವಂಥದ್ದು, ಕಲಿಯುವಂಥದ್ದು, ಇದೆಲ್ಲ ಕಲಿಕೆನೆ. ಇವತ್ತು ನಿಮ್ಗೆ ಸಾಕಷ್ಟು ಅನ್ಸುತ್ತೆ, ಯಾವತ್ತು ಉರು ಹೊಡಿಸೋದನ್ನ ಅಭ್ಯಾಸ ಮಾಡಿಸೋದನ್ನ ಬಿಡಿ. ಯಾವುದೇ ತಾಯಿಯಂದ್ರಾಗ್ಲಿ ಓದು ಕಲಿ 100 ಸರಿ ಓದು ಅಂತ. ಯಾವತ್ತು ಮಕ್ಕಳು ವಿಷನ್ ಏನಂತ ಹೇಳಿದ್ರೆ ಚಿತ್ರಗಳನ್ನ ನೋಡಿ ಓದುವಾಗ ಆ ಚಿತ್ರಗಳು ನಮ್ಮ ಕಣ್ಮುಂದೆ ಬರಬೇಕು. ಅವರು ಜ್ಞಾಪಕ ಶಕ್ತಿಯನ್ನ ಬೆಳೆಸುವಂತ ಕೆಲಸ ಮಾಡ್ಬೇಕು ವಿನಃ ಉರು ಹೊಡಿಸಿ ನಾವು 625 ಮಾರ್ಕ್ಸ್ ಕೊಡಬೇಕು ಅಂತ ಹೇಳಿ ಕಳಿಸೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಹಾಗಾಗಿ ಮಕ್ಕಳನ್ನ ನೆನಪಿನ ಶಕ್ತಿ ಜಾಸ್ತಿ ಮಾಡುವಂಥದ್ದು, ಏನೇ ಆಕ್ಟಿವಿಟೀಸ್ ಜಾಸ್ತಿ ಆಗುತ್ತಿದ್ರೆ ಅವರಿಗೆ ದೈಹಿಕವಾಗಿ ಅವರು ಸದೃಢರಾಗೋದು ಅಂತ ಹೇಳಿದ್ರೆ ಈ ಸರ್ಕಾರಿ ಶಾಲೆಯಲ್ಲಿ ಅಂತ ಹೇಳ್ತಾ, ಈ ವಾರ್ಷಿಕೋತ್ಸವ ತುಂಬಾ ಹಬ್ಬದ ವಾತಾವರಣ ಆಗಿದೆ ಅಂತ ಈಗಾಗಲೇ ಹೇಳಿದೆ. ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನ ಎಲ್ಲಾ ಶಾಲೆಯ ಮಕ್ಕಳನ್ನ ಸೇರಿಸಿ ಮಾಡಿದ್ವಿ. ಮಲ್ಲಿಕಟ್ಟೆಯಲ್ಲೂ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಇನ್ನೇನು ಒಂದೂವರೆ ತಿಂಗಳಲ್ಲಿ ನಮ್ಮ ಅವಧಿ ಮುಕ್ತಾಯ ಆಗ್ತದೆ. ನಾನು ಅನೇಕ ಬಾರಿ ಹೇಳಿದೆ, ಯಾಕಂದ್ರೆ ಇಲ್ಲಿಯ ಗ್ರಾಮಸ್ಥರ ಸಹಕಾರ ನೋಡಿದೀನಿ. ಈ ಸಮಾಜನ ಗಟ್ಟಿಯಾಗಿ ಎದುರಿಸುವಂತ ನೋಡಿದ್ರೆ ನೀವು ಅವರು ಸರ್ಕಾರಿ ಶಾಲೆಯಲ್ಲಿ ಓದೋರು, ಕನ್ನಡ ಮೀಡಿಯಂ ಅಲ್ಲಿ ಓದೋರೆ. ಆಂಗ್ಲ ಮಾಧ್ಯಮ ಬೇಕು ನಮ್ಗೆ, ಆದ್ರೆ ಇಂಗ್ಲಿಷ್ಗಿಂತ ಕನ್ನಡ ಕಲಿಯೋದೇ ಕಷ್ಟ. ಇವತ್ತು ಇಂಗ್ಲಿಷ್ ಮೀಡಿಯಂ ಹೋಗೋ ಮಕ್ಕಳನ್ನ ಕನ್ನಡದಲ್ಲಿ ಓದಿಸ್ಬಿಡಿ. ಅವ್ರಿಗೆ ನಮ್ಮ ಮಾತೃಭಾಷೆ ಕನ್ನಡನ ಓದಕ್ಕೆ ಬರಲ್ಲ, ಅವ್ರಿಗೆ ಬರೆಯಕ್ಕಂತ ಬಿಡಿ, ಓದಕ್ಕೂ ಬರಲ್ಲ, ಬರೆಯಕ್ಕೂ ಬರಲ್ಲ, ಅಷ್ಟು ಕಷ್ಟ. ಆದ್ರೆ ನಮ್ಮ ಮಾತೃಭಾಷೆನ ನಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಕಲಿಸ್ಬೇಕು, ಕನ್ನಡ ಮಾಧ್ಯಮದಲ್ಲೇ ಕಲಿಸ್ಬೇಕು. ಹಾಗಾದ್ರೆ ಇಂಗ್ಲಿಷ್ ಮೀಡಿಯಂ ಬೇಕು, ಎಷ್ಟು ಬೇಕು ಅಷ್ಟು ಬೇಕಂತ ಬಿಟ್ರೆ ಇಂಗ್ಲಿಷ್ ಮೀಡಿಯಮೇ ಸಂಪೂರ್ಣವಾಗಿ ನಾವು ಆಲೋಚನೆ ಮಾಡಿ ನಮಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ನಮಗೆ ವಿದ್ಯಾಭ್ಯಾಸ ಸಿಗುತ್ತೆ ಅಂತ ಹೇಳಿ ಖಾಸಗಿ ಶಾಲೆ ಮೊರೆ ಹೋಗೋದು ಬೇಡ. ಸರ್ಕಾರಿ ಶಾಲೆಯನ್ನ ಯಾರ್ಯಾರು ಕಳಿಸ್ತಾ ಇದ್ದೀರಿ ಇನ್ನೂ ಅಕ್ಕಪಕ್ಕದವರಿಗೆ ಹೇಳಿ ಶಾಲೆಗಳನ್ನು ಕಳಿಸಿ. ಅತ್ಯುತ್ತಮವಾದ ಸರ್ಕಾರಿ ಶಾಲೆಗಳಿದೆ. ಮತ್ತೆ ಯಾವ ಸಣ್ಣ ಸಮಸ್ಯೆಗಳನ್ನು ಎದುರಿಸುವಂತ ತಾಕತ್ತಿಲ್ಲ. ಈ ಖಾಸಗಿ ಶಾಲೆಗಳು ಹೇಗಾಗಿದೆ ಅಂತ ಹೇಳಿದ್ರೆ, ನೀವು ಬೆಳಗ್ಗೆ ಎದ್ದು ಹೊರಟ್ರೆ ನಾವು ಆಫೀಸಿಗೆ ಹೊರಡ್ತಿರೋ ಸತಿ ನೋಡ್ತಾ ಇರ್ತೀವಿ, ಮಕ್ಕಳನ್ನ ತೀಡಿ ಅವ್ರ ನಿದ್ದೆಗಳನ್ನೇ ತೂಗಾಡ್ತಾ ಇರ್ತಾರೆ. ಅವ್ರಿಗೆ ಕುತ್ತಿಗೆ ಟೈಟ್ ಆಗಿ ಈ ಬೆಲ್ಟ್ ಕಟ್ಟಿ ರಸ್ತೆ ಬದಿ ಮಕ್ಕಳ ತಾಯಿಯಂದ್ರೆ ಹಿಡ್ಕೊಂಡ್ಬಂದು ನಿಲ್ಲಿಸಿ ಬಸ್ ಹಚ್ಚೋದೇ ಒಂದು ಚಂದ.
ಆ ಮಗು ಏನ್ ಮಾಡುತ್ತೆ, ಕಾಲಿಗೆ ಬೂಟ್ಸ್ ಇದ್ರೂ ಆಯ್ತು ಬಿಟ್ರೆ ಆಯ್ತು ಬರೋಷ್ಟೊತ್ತಿಗೆ. ಆದ್ರೆ ಸರ್ಕಾರಿ ಶಾಲೆಗೆ ಬರುವಂತ ಮಕ್ಕಳು ರಸ್ತೆಯಲ್ಲಿ ಆಟ ಆಡ್ತಾ, ಮಣ್ಣಲ್ಲಿ ಆಟ ಆಡ್ತಾ ಬಂದು ಎಲ್ಲವನ್ನ ಜಯಿಸುವಂತ, ಈ ಸಮಾಜವನ್ನ ಅರಿಯುವಂತ ಶಕ್ತಿ ಏನಾದ್ರು ಇದ್ರೆ ಈ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ. ಹಾಗಾಗಿ ಈ ಸರ್ಕಾರಿ ಶಾಲೆಯ ಬಗ್ಗೆ ಯಾರಿಗೂ ಅಸಡ್ಡೆ ಬೇಡ, ಖಾಸಗಿ ಶಾಲೆಯ ಹಪಾಹಪಿಗೆ ಬಿದ್ದು ಹೋಗೋದು ಬೇಡ. ಕೆಲವರಿಗೆ ಸರ್ಕಾರಿ ಶಾಲೆ ಅನಿವಾರ್ಯ ಖಾಸಗಿ ಶಾಲೆಗೆ ಹೋಗ್ಬೇಕಂತ ಹೇಳಿದ್ರು. ಆದ್ರೆ ಇದನ್ನ ಯಾವ್ದು ಪ್ರಿಸ್ಟೇಜ್ ಅಂತ ತಿಳ್ಕೊಂಬೇಡ್ರಿ. ಪಕ್ಕದಲ್ಲಿ ಯಾರು ಖಾಸಗಿ ಶಾಲೆಗೆ ಕಳಿಸ್ಲಿ, ನನ್ನ ಮಗ ಬುದ್ಧಿವಂತ ಆಗ್ತಾನೆ, ಸರ್ಕಾರಿ ಶಾಲೆ ಓದ್ತಾನೆ, ಈ ಸಮಾಜನ ಆಳ್ತಾನೆ, ಸಮಾಜನ ಗಟ್ಟಿತನ ಎದುರಿಸ್ತಾನೆ ಅಂತ ತಿಳ್ಕೊಳ್ಳಿ ತಾಯಂದ್ರು. ಇಲ್ಲಿ ಬರುವಂತ ಮಕ್ಕಳು ಈ ಸಮಾಜನ 100% ಆಗಿ ಎದುರಿಸ್ತಾರೆ.